ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ದಿನಗಳನ್ನು ಎಣಿಸುವ ಜ್ಞಾನ ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ದಿನಗಳನ್ನು ಎಣಿಸುವ ಜ್ಞಾನ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದಿನಗಳನ್ನು ಎಣಿಸುವ ಜ್ಞಾನ. ಕೀರ್ತನೆ ಭಾಗ 90ನೇ ಅಧ್ಯಾಯ 12ನೇ ವಾಕ್ಯ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಹಗಲಿನ ವೇಳೆಯಲ್ಲಿ ಪ್ರಯೋಜನ ಪಡಿಸಿಕೊಳ್ಳಬೇಕೆಂಬ ಹಂಬಲದಿಂದ ಮೋಶೆ ಈ ಪ್ರಾರ್ಥನೆಯನ್ನು ಮಾಡಿದನು. ಮೋಶೆಯ ಒಟ್ಟು ಆಯುಷ್ಕಾಲ 120 ವರ್ಷ. ಇದನ್ನು 3 ಭಾಗವಾಗಿ ವಿಂಗಡಿಸಬಹುದು. ಮೊದಲು 40 ವರ್ಷಗಳು ಐಗುಪ್ತ ದೇಶದ ರಾಜಕುಮಾರಿಯ ಮಗನಾಗಿ ಬಾಳಿದನು. ರಾಜ ವಿದ್ಯೆಯನ್ನೆಲ್ಲ ಕಲಿತನು. ನಂತರದ 40 ವರ್ಷ ಮಿದ್ಯಾನ್ ದೇಶದಲ್ಲಿ ಚೆಪರ್ಯಳನ್ನು ಮದುವೆಯಾಗಿ ತನ್ನ ಮಾವನಾದ ಇತ್ರೋನನ ಕುರಿಗಳನ್ನು ಮೇಯಿಸಿದನು. ಅನಂತರ 40 ವರ್ಷಗಳು ಇಸ್ರಾಯೇಲರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಿದನು. ಅವರನ್ನು ಹಾಲು ಜೇನು ಹರಿಯುವ ದೇಶವಾದ ಕಾನಾನಿಗೆ ನಡೆಸಿದನು. ಈ ಕೊನೆಯ 40 ವರ್ಷಗಳು ಮೋಶೆಯು ಅದ್ಭುತ ಜೀವಿತದ ದಿನಗಳಾಗಿದ್ದವು. ಆತನು ತನಗೆ ಕೊಟ್ಟ ಹಗಲಿನ ವೇಳೆಯನ್ನು ವ್ಯರ್ಥಗೊಳಿಸದೆ ಪ್ರಯೋಜನ ಪಡಿಸಿಕೊಂಡನು. ಮೋಶೆಯನ್ನ ಕುರಿತು ಕರ್ತನು ಹೀಗೆ ಸಾಕ್ಷಿ ಕೊಡುತ್ತಾನೆ, ನೋಡಿರಿ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತನಾಡುವೆನು. ಅವನು ಯೆಹೋವನ ಸ್ವರೂಪವನ್ನು ದೃಷ್ಟಿಸುವನು. ಅರಣ್ಯಕಾಂಡ 12ನೇ ಅಧ್ಯಾಯ 7-8, ಇಬ್ರಿಯ 3:2 ಹೇಳುವುದಾಗಿದೆ. ಇಂತಹ ಮೋಶೆ ಕರ್ತನಲ್ಲಿ ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು ಎಂದು ಪ್ರಾರ್ಥಿಸಿದನು. ಇಂದು ಮನುಷ್ಯನ ಜ್ಞಾನವು ಎಷ್ಟೋ ಹೆಚ್ಚಾಗಿದೆ. ಚಂದ್ರಮಂಡಲಕ್ಕೆ ಹೋದನು. ಕಂಪ್ಯೂಟರ್ ಮೂಲಕ ಅನೇಕ ಸಾಧನೆಗಳನ್ನು ಮಾಡುತ್ತಿದ್ದಾನೆ. ರಾಕೆಟನ್ನು ವಿಮಾನವನ್ನು ಹತ್ತಿ ಪ್ರಪಂಚವನ್ನೆಲ್ಲ ಸುತ್ತಿ ಬರುತ್ತಿದ್ದಾನೆ. ಆದರೆ ಅವನಿಗೆ ದಿನಗಳನ್ನು ಎಣಿಸುವ ತಿಳುವಳಿಕೆ ಬಂದಿಲ್ಲ. ದೇವ ಮಕ್ಕಳೇ, 2 ಕಾರ್ಯಗಳು ಯಾವಾಗಲೂ ನಮ್ಮ ಮುಂದೆ ಇದೆ. ಒಂದು ನಮ್ಮ ಮರಣ, ಮತ್ತೊಂದು ಯೇಸು ಕ್ರಿಸ್ತನ 2ನೆಯ ಬರುವಿಕೆ. ಈ 2ರಲ್ಲಿ ಯಾವುದು ಮೊದಲು ನಮ್ಮನ್ನು ಸಂಧಿಸುತ್ತದೋ ನಮಗೆ ತಿಳಿಯದು. ಈ ಲೋಕದಲ್ಲಿ ಇರುವಾಗಲೇ ಕರ್ತನಿಗಾಗಿ ಜೀವಿಸಲು, ಆತನ ಚಿತ್ತವನ್ನು ನೆರವೇರಿಸಲು ನಿಮ್ಮನ್ನು ಒಪ್ಪಿಸಿಕೊಡಿರಿ. ಎಫೆಸ 5:16 ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ ಎಂದು ಹೇಳುವುದಾಗಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.